ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನಾವು ಪ್ರತಿನಿತ್ಯ ತಪ್ಪದೇ ಮಾಡುವಂತಹ ಒಂದೇ ಒಂದು ಕೆಲಸ ಅಂದರೆ ಅದು ದೇವ್ರ ಪೂಜೆ ಆಗಿರುತ್ತೆ. ಹೌದು, ನಾವು ಕಷ್ಟ ಬಂದಾಗ ಮೊದಲು ಹೋಗೋದೇ ದೇವ್ರ ಹತ್ರ. ಹಾಗಂತ ನಾವು ಸುಖದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಸಹ ದೇವರನ್ನು ಮರಿಬಾರ್ದು. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೇ ಇರಬೇಕು ಅಂತ ನಮ್ಮ ಹಿರಿಯರು ಮೊದಲೇ ಹೇಳಿದ್ದಾರೆ. ಹಾಗೆ ನಮಗೆ ಒಂದು ಸಣ್ಣ ಕಷ್ಟ ಬಂದ್ರೂ ಸಹ ನಾವು ದೇವ್ರ ಮೊರೆ ಹೋಗ್ತೀವಿ, ದೇವರನ್ನು ಪೂಜಿಸ್ತೀವಿ. ನಮಗಿರುವಂತಹ ಕಷ್ಟಗಳನ್ನೆಲ್ಲ ದೇವ್ರ ಬರಿ ಹೇಳ್ಕೊಂಡು ನಾವು ಕಣ್ಣೀರು ಸಹ ಹಾಕ್ತೀವಿ. ಹಾಗೆ ನಮಗಿರುವಂತಹ ಕಷ್ಟಗಳನ್ನೆಲ್ಲ ನೀನು ಯಾವಾಗ ಕಡಿಮೆ ಮಾಡ್ತೀಯಾ, ಇನ್ನೂ ಎಷ್ಟು ಕಷ್ಟಗಳನ್ನು ನಾವು ಸಹಿಸ್ಕೋಬೇಕು ಅಂತ ಕೆಲವೊಮ್ಮೆ ಕೋಪದಲ್ಲಿ ದೇವ್ರಿಗೆ ಬೈದಿರುವಂತಹ ಎಷ್ಟೋ ಸಂಗತಿಗಳು ಸಹ ಇವೆ. ಆದರೆ ನಾವು ಮಾಡಿರುವಂತಹ ಪೂಜೆ ದೇವರಿಗೆ ಸಲ್ಲಿಕೆ ಆಗಿದೆಯಾ, ಅದರಿಂದ ನಮಗೆ ಪೂರ್ಣ ಫಲ ಸಿಕ್ಕಿದೆಯಾ ಅಂತ ನಮಗೆ ಗೊತ್ತಾಗೋದಾದರೂ ಹೇಗೆ? ನಾವು ಸುಮ್ಮನೆ ಏನೋ ಪೂಜೆ ಮಾಡಬೇಕಂತಲ್ಲ ಅಂತ ಮಾಡಿದ್ರೆ ಅದು ದೇವರಿಗೆ ಒಪ್ಪಿಗೆ ಆಗಲ್ಲ. ಹಾಗಾದರೆ ನಾವು ಮಾಡಿರುವಂತಹ ಪೂಜೆ ನಮಗೆ ಫಲಿಸಿದೆಯಾ ಅಂತ ನಮಗೆ ತಿಳಿಯೋದು ಯಾವಾಗ? ಆ ರೀತಿ ತಿಳಿಸೋದಕ್ಕೆ ನಮಗೆ ದೇವರು ನೀಡುವಂತಹ ಸೂಚನೆಗಳು ಯಾವ್ಯಾವ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಆ ಸೂಚನೆಗಳು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಪೂಜೆ ಮಾಡುವಾಗ ಗಂಟೆ ಅಥವಾ ಹಿತವಾದ ಧ್ವನಿ ಕೇಳಿಸೋದು. ಹೌದು, ಪೂಜೆ ಮಾಡುವಾಗ ನಾವು ಎಲ್ಲರೂ ಸಹ ಗಂಟೆಯನ್ನು ಬಾರಿಸ್ಕೊಂಡು ಪೂಜೆ ಮಾಡ್ತೀವಿ. ಪೂಜೆ ಮಾಡುವಾಗ ಗಂಟೆ ಬಾರಿಸುವಂತಹ ಒಂದು ಸಂದರ್ಭದಲ್ಲಿ ಆ ಗಂಟೆಯಿಂದ ಬರುವಂತಹ ಒಂದು ಹಿತವಾದ ಧ್ವನಿ ಏನಿರುತ್ತೆ, ಅದು ಆ ಒಂದು ಗಂಟೆಯ ಶಬ್ದ ಅಂದರೆ ಆ ಗಂಟೆಯ ಶಬ್ದ ಹಿತವಾಗಿ ನಮಗೆ ಕೇಳಿಸೋಕ್ಕೆ ಶುರುವಾದರೆ ಆವಾಗ ಅಲ್ಲಿ ದೈವಿಕ ಉಪಸ್ಥಿತಿ ಇದೆ ಅಂತ ನಾವು ತಿಳ್ಕೊಬೇಕು. ನಾವು ಪೂಜೆ ಮಾಡ್ತಿರುವಾಗ ಸ್ವತಃ ದೇವರೇನೆ ಆ ಜಾಗದಲ್ಲಿ ಉಪಸ್ಥಿತಿ ಇದೆ. ನಾವು ಕೇವಲ ಅಲ್ಲಿ ಇರುವಂತಹ ಒಂದು ದೇವ್ರ ಫೋಟೋಗೆ ಪೂಜೆ ಮಾಡ್ತಾ ಇಲ್ಲ, ಸ್ವತಃ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎರಡನೇದಾಗಿ ನೋಡೋದಾದರೆ, ದೀಪ ಅಲುಗಾಡ್ದೇನೆ ಸ್ಥಿರವಾಗಿ ಉರಿಯೋದು. ಹೌದು, ಪೂಜೆ ಮಾಡುವಾಗ ನಾವು ದೀಪನ ಎಷ್ಟು ಚಂದವಾಗಿ ಹಚ್ಚಿರ್ತೀವಿ ಅಂತಂದರೆ ಆ ಒಂದು ಕಳೆ ಇರುತ್ತಲ್ಲ ದೇವ್ರ ಮನೆಯಲ್ಲಿ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೀಪ ಅಲುಗಾಡ್ದೇನೆ ಸ್ಥಿರವಾಗಿ ಉರಿತಾ ಇದ್ದರೆ ನಮ್ಮ ಪೂಜೆಯನ್ನು ದೇವರು ಸ್ವೀಕರಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಗಾಳಿಗೇನು ಅಲ್ದಾಡ್ದೇನೆ ದೇವರು ಆ ಒಂದು ದೀಪವನ್ನು ತುಂಬ ಸ್ಥಿರವಾಗಿ ಉರಿಯೋಕೆ ಬಿಟ್ಟಿದ್ರೆ ಆ ಪೂಜೆ ಸ್ವೀಕರಿಸಲಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೂರನೇದಾಗಿ ನೋಡೋದಾದರೆ, ದೇವರಿಗೆ ಅರ್ಪಿಸಿರುವಂತಹ ತೆಂಗಿನಕಾಯಿ ಕೆಟ್ಟಿದ್ರೆ. ಹೌದು, ಕೆಲವೊಂದು ಸರಿ ಈ ಥರ ಆಗಿದ್ರೆ ನಾವು ಭಯಪಟ್ಟಿರುವಂಥ ಸನ್ನಿವೇಶಗಳು ಇದೆ. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವ್ರಿಗೆ ಹಣ್ಕಾಯಿ ತೊಗೋತೀವಿ, ಆವಾಗ ಕಾಯಿ ಏನಾದರೂ ಕೆಟ್ಟೋಗಿದ್ರೆ ಅಯ್ಯೋ ಇದು ಅಶುಭನ ಅಪಶಕನ ಅಂತ ಎಷ್ಟೊಂದು ಸತಿ ನಾವು ಭಯಪಟ್ಟಿರುವಂಥ ಸನ್ನಿವೇಶಗಳು ಇರುತ್ತೆ. ಆದರೆ ಇದು ಶುದ್ಧ ಸುಳ್ಳು. ದೇವ್ರಿಗೆ ಅರ್ಪಿಸಿರುವಂತಹ ತೆಂಗಿನಕಾಯಿ ಏನಾದರೂ ಕೆಟ್ಟೋಗಿದ್ರೆ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿರುವಂತಹ ಅಥವಾ ನಿಮ್ಮಲ್ಲಿರುವಂತಹ ಒಂದು ನಕಾರಾತ್ಮಕ ಶಕ್ತಿ ಏನಿದೆ ಅದು ನಾಶ ಆಗಿ ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ನಿಮ್ಮಲ್ಲಿ ಆವರಿಸ್ಕೊಳ್ತಾ ಇದೆ ಅಂತ ನೀವು ಅದರಿಂದ ತಿಳ್ಕೊಬೇಕಾಗುತ್ತೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ, ಅಗರಬತ್ತಿಯ ಹೊಗೆ ನೇರವಾಗಿ ಮೇಲೆ ಹೋದರೆ. ಹೌದು, ನಾವು ಹಚ್ಚಿರುವಂತಹ ಒಂದು ಅಗರಬತ್ತಿ ಏನಿದೆ ಅದು ನೇರವಾಗಿ ಯಾವ ಕಡೆಯೂ ಅಲುಗಾಡ್ದೇನೆ ನೇರವಾಗಿ ಮೇಲೇ ಹೋಗ್ತಾ ಇದ್ರೆ ನಮಗೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕಿದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಈ ಒಂದು ಅಗರಬತ್ತಿ ಹಚ್ಚೋದ್ರಿಂದ ಮನೆಯೆಲ್ಲ ಹೇಗೆ ತುಂಬ ಸುಗಂಧವಾಗಿ ಇರುತ್ತೆ, ಅದೇ ರೀತಿ ಆ ಒಂದು ಅಗರಬತ್ತಿಯ ಹೊಗೆ ನೇರವಾಗಿ ಮೇಲೆ ಹೋಗ್ತಿದ್ರೆ ಅದರಿಂದ ನಮಗೆ ದೇವರ ಆಶೀರ್ವಾದ ಸಂಪೂರ್ಣ ಆಗಿ ಸಿಕ್ಕಿದೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದರೆ, ದೇವರಿಗೆ ಅರ್ಪಿಸಿರುವಂಥ ಹೂವು ತಾನಾಗೆ ಬೀಳೋದು. ಹೌದು, ದೇವ್ರ ಪೂಜೆಯಲ್ಲಿ ಒಂದು ಹೂವು ಇಲ್ಲ ಅಂತಂದರೆ ದೇವ್ರ ಪೂಜೆನೇ ಅಪೂರ್ಣ ಅಂತ ಹೇಳಬಹುದು. ಯಾಕಂದರೆ ಹೂವಿನಿಂದ ದೇವರನ್ನು ಅಲಂಕಾರ ಮಾಡಿ ನೋಡೋದೇ ಒಂದು ಸುಂದರ ಕ್ಷಣ ಅಂತಲೇ ಅದನ್ನು ಹೇಳಬಹುದು. ದೇವ್ರಿಗೆ ನಾವು ಚಂದವಾಗಿರುವಂತಹ ಬಣ್ಣದ ಹೂಗಳಿಂದ ದೇವರನ್ನು ಅಲಂಕಾರ ಮಾಡಿರ್ತೀವಿ. ಅದೇ ರೀತಿ ಅಲಂಕಾರ ಮಾಡಿ ನಾವು ಪೂಜೆ ಮಾಡಿರುವಂತಹ ಸಂದರ್ಭದಲ್ಲಿ ಆ ಒಂದು ಹೂವನ್ನು ದೇವರು ತನ್ನಿಂದ ತಾನಾಗೆ ಬೀಳಿಸಿದ್ರೆ ನಮ್ಮ ಇಚ್ಛೆ ಏನಿದೆ ದೇವ್ರ ಹತ್ರ, ನಾವು ಯಾವ ಒಂದು ಕೋರಿಕೆಯನ್ನು ಯಾವ ಒಂದು ಬೇಡಿಕೆಯನ್ನು ಇಟ್ಕೊಂಡು ದೇವ್ರ ಹತ್ರ ನಾವು ಪೂಜೆ ಮಾಡ್ತಿರ್ತೀವಿ, ಆ ಒಂದು ಇಚ್ಛೆ ಅಥವಾ ಒಂದು ಬೇಡಿಕೆ ಅದು ಶೀಘ್ರದಲ್ಲೇ ಈಡೇರ್ತಾ ಇದೆ ಅಂತ ದೇವರು ನಮಗೆ ಕೊಡುವಂತಹ ದೈವಿಕ ಸೂಚನೆಗಳಾಗಿರುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದೇವರು ನಮಗೆ ನೀಡುವಂತಹ ಚಿಕ್ಕ ಚಿಕ್ಕ ದೈವಿಕ ಸೂಚನೆಗಳಿಂದ ನಮಗೆ ಯಾವ ರೀತಿ ದೊಡ್ಡ ದೊಡ್ಡ ಪೂರ್ಣ ಫಲಗಳು ಆ ಪೂಜೆಯಿಂದ ನಮಗೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.